ಬಹಳ ವರ್ಷಗಳ ಹಿಂದೆ ಹಿಮಾಲಯದ ಶಿಖರದಲ್ಲಿ ಒಬ್ಬ ಮಹಾನ್ ಯೋಗಿ ವಾಸಿಸುತ್ತಿದ್ದನು. ಅವನೇ ಮಹಾದೇವ ಶಿವ. ಅವನು ಲೋಕದ ಎಲ್ಲದರಿಗೂ ದೂರವಾಗಿ ಆಳವಾದ ಧ್ಯಾನದಲ್ಲಿ ಮುಳುಗಿದ್ದನು. ಅವನಿಗೆ ಲೋಕದ ವಿಷಯಗಳ ಬಗ್ಗೆ ಆಸಕ್ತಿ ಇರಲಿಲ್ಲ. ಪ್ರೀತಿ, ಮದುವೆ, ಅವನಿಗದು ಬೇಡವೇ ಬೇಡ. ಆದರೆ ದೇವತೆಗಳೆಲ್ಲ ಚಿಂತೆಗೆ ಒಳಗಾದರು. ಶಿವನು ಮದುವೆಯಾಗದೇ ಇದ್ದರೆ ಲೋಕದಲ್ಲಿ ಸಮತೋಲನ ಹೇಗೆ ಬರಲಿದೆಯೇ ಎಂದು. ಇದಕ್ಕೆ ಕಾರಣವೇನು ಗೊತ್ತಾ? ಹಿಂದೆ ಶಿವನ ಪತ್ನಿಯಾದ ಸತಿ ತನ್ನ ತಂದೆಯ ಅವಮಾನದಿಂದ ಅಗ್ನಿಯಲ್ಲಿ ಆತ್ಮತ್ಯಾಗ ಮಾಡಿಕೊಂಡಳು. ಅದರಿಂದ ಶಿವನು ಸಂಪೂರ್ಣ ಏಕಾಂಗಿಯಾಗಿದ್ದನು. ಅದೇ ಸಮಯದಲ್ಲಿ ಹಿಮಾಲಯ ರಾಜನ ಮನೆಯಲ್ಲಿ ಒಂದು ಸುಂದರ ಮಗು ಹುಟ್ಟಿತು. ಅವಳು ಪಾರ್ವತಿ. ಪಾರ್ವತಿ ಬಾಲ್ಯದಿಂದಲೇ ಶಿವನ ಬಗ್ಗೆ ಕೇಳಿ ಅವನನ್ನು ಮನಸಾರೆ ಪ್ರೀತಿಸಲು ಆರಂಭಿಸಿದಳು. ನಾನು ಶಿವನನ್ನೇ ಮದುವೆಯಾಗಬೇಕು ಎಂದು ಅವಳು ನಿರ್ಧರಿಸಿದಳು. ಒಂದು ದಿನ ಪಾರ್ವತಿ ಶಿವನಿರುವ ಕೈಲಾಸ ಪರ್ವತಕ್ಕೆ ಹೋದಳು. ಅವಳು ಅವನ ಸೇವೆ ಮಾಡತೊಡಗಿದಳು. ಹೂಗಳನ್ನು ತಂದು ಇಡುವುದು, ಧ್ಯಾನದಲ್ಲಿರುವ ಶಿವನಿಗ ನೆರವಾಗುವುದು. ಆದರೆ ಶಿವನು ಅವಳನ್ನು ಗಮನಿಸಲೇ ಇಲ್ಲ. ಮುಂದೇನೋ ಆಯಿತು? ಶಿವನು ಅವಳನ್ನು ಒಪ್ಪಿಕೊಂಡನಾ? ಶಿವನು ಪಾರ್ವತಿಯನ್ನು ಪರೀಕ್ಷಿಸಿದ ಸನ್ನಿವೇಶ ಏನು? ಇದು ಪಾರ್ಟ್ 2ನಲ್ಲಿ.